ನಮಸ್ಕಾರ ವೀಕ್ಷಕರೇ, ಇಂದಿನ ದಿನಗಳಲ್ಲಿ ಜ್ಯೋತಿಷ್ಯ ಸುಳ್ಳು ಅಂತ ಹಲವರಿಂದ ಕೇಳಪಡುತ್ತೇವೆ. ಆದರೆ ನಿಜವಾಗಿ ಜ್ಯೋತಿಷ್ಯ ಸುಳ್ಳ ಅಥವಾ ಜ್ಯೋತಿಷ್ಯವನ್ನು ಸುಳ್ಳಾಗಿ ಬಳಸುವವರು ಹೆಚ್ಚು ಆಗಿದ್ದಾರೆಯೇ? ಒಮ್ಮೆ ಯೋಚಿಸಿ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಪರಂಪರೆಯಿಂದ ಬಂದ ಜ್ಯೋತಿಷ್ಯ ಶಾಸ್ತ್ರ ಒಂದು ಅದ್ಭುತ ಗಣಿತ, ಮನೋವಿಜ್ಞಾನ, ಆಧ್ಯಾತ್ಮಿಕತೆ, ಜೀವನ ಶೈಲಿ ಎಲ್ಲವೂ ಆಳವಾಗಿ ತುಂಬಿಕೊಂಡಿರುವ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಸೂರ್ಯ ಚಂದ್ರ ಎಷ್ಟು ಸತ್ಯವೂ ಜ್ಯೋತಿಷ್ಯವೂ ಅಷ್ಟೇ ಸತ್ಯ, ನಿತ್ಯ ನಿರಂತರವಾದ ಒಂದು ದಿವ್ಯ ಜ್ಞಾನ. ಆದರೆ ಕೆಲವು ಜನರು ಈ ಶಾಸ್ತ್ರದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ತಪ್ಪಾಗಿ ಅರ್ಥೈಸಿಕೊಂಡು ಹಾದಿಬೀದಿಯಲ್ಲಿ ಕುಳಿತುಕೊಂಡು ಜನರ ಭಯ ಮತ್ತು ಅಜ್ಞಾನದ ಮೇಲೆ ವ್ಯವಹಾರ ಮಾಡುತ್ತಾ ಕೇವಲ ಒಂದು ಅಂದಾಜಿನಲ್ಲಿ ಸುಳ್ಳು ಭವಿಷ್ಯ ಹೇಳಿ ಜ್ಯೋತಿಷ್ಯದ ಗೌರವವನ್ನು ಕೆಡಿಸುತ್ತಿದ್ದಾರೆ. ಇಂದಿನ ಕಾಲದಲ್ಲಿ ಯಾರಾದರೂ 2 ರಿಂದ 3 ತಿಂಗಳ ಕೋರ್ಸ್ ಮಾಡಿದ್ರೆ ಜ್ಯೋತಿಷಿ ಅಂತ ಬೋರ್ಡ್ ಹಾಕೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ನಿಜವಾದ ಜ್ಯೋತಿಷ್ಯ ಕಲಿಯೋದಕ್ಕೆ ವರ್ಷಗಳ ಶ್ರಮ, ಶಾಸ್ತ್ರದ ಅಧ್ಯಯನ, ನಕ್ಷತ್ರ ಮತ್ತು ಗ್ರಹಗಳ ಗಣಿತ ಮತ್ತು ಮಾನವ ಸ್ವಭಾವದ ಆಳವಾದ ಅರಿವು ಬೇಕು. ಜ್ಯೋತಿಷ್ಯ ಒಂದು ಯಂತ್ರವಲ್ಲ. ಉದಾಹರಣೆಗೆ, ನಾಳೆ ನಿಖರವಾಗಿ 10:30ಕ್ಕೆ ನಿನಗೆ ಕೆಲಸ ಸಿಗುತ್ತೆ ಅಂತ ಹೇಳೋ ಯಂತ್ರವೂ ಅಲ್ಲವೇ ಅಲ್ಲ. ಅದು ಜೀವನದ ದಾರಿಗೆ ಬೆಳಕು ತೋರಿಸುವ ಮಾರ್ಗದರ್ಶಕ. ನಿಜವಾದ ಜ್ಯೋತಿಷ್ಯದಲ್ಲಿ 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು, 12 ಭಾವಗಳು, ದಶಾಭುಕ್ತಿ ಚಕ್ರಗಳು, 100ಕ್ಕೂ ಹೆಚ್ಚು ಯೋಗಗಳು ಇವೆಲ್ಲ ಸಮ್ಮಿಶ್ರಣದಿಂದ ವ್ಯಕ್ತಿಯ ಜೀವನದ ಸ್ವಭಾವವನ್ನು, ಅವರ ಶಕ್ತಿ ದೌರ್ಬಲ್ಯಗಳನ್ನು, ಅವಸರ ಬಿಕ್ಕಟ್ಟುಗಳನ್ನು ಸಮಗ್ರವಾಗಿ ವಿವರಿಸುತ್ತವೆ. ಆದರೆ ಕೆಲವು ಅರೆಬರೆ ಜ್ಯೋತಿಷಿಗಳು ತಮಗೆ ಬೇಕಾದಂತೆ ಭಯ ಹುಟ್ಟಿಸಿ ಗಾಬರಿಪಡಿಸಿ ಅದರ ಮೂಲಕ ಹಣ ದೋಚುವ ಒಂದು ದಂಧೆಯಾಗಿಸಿಕೊಂಡಿದ್ದಾರೆ. ನೀವೇ ಹೇಳಿ, ಯಾವುದೇ ಗ್ರಹ ಅಥವಾ ದೇವರು ಒಬ್ಬ ದುಷ್ಟ ಅಧಿಕಾರಿ ಹಾಗೆ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆ, ನನಗೆ ಇಷ್ಟು ಹಣ ಕೊಡು ಅನ್ನುವ ರೀತಿಯಲ್ಲಿ ಯಾವ ದೇವರು ಮನುಷ್ಯನನ್ನು ಬೇಡುವುದಿಲ್ಲ. ಇಂತಹ ಪೂಜೆ ಪುನಸ್ಕಾರ ಕೊಡು ಅಂತ ಕೇಳಿದರೆ ಮನುಷ್ಯರಿಗೂ ಮತ್ತು ದೇವರಿಗೂ ಏನು ವ್ಯತ್ಯಾಸ? ಪೂಜೆ, ಹೋಮ ಹವನಗಳು ದೇವರಿಗೆ ಕೊಡುವ ಲಂಚವಲ್ಲ. ಹೋಮ ಹವನಗಳು ಮಾಡುವುದರಿಂದ ನಮಗೆ ಮಾನಸಿಕ ನೆಮ್ಮದಿ ಮತ್ತು ದೇವರಿಗೆ ದೈವ ಶಕ್ತಿ ಹೆಚ್ಚಲು ಹಾಗೆ ದುಷ್ಟ ಶಕ್ತಿಗಳು ಸಮಾಜವನ್ನು ಕಾಡದಂತೆ ತಡೆಯುವ ಒಂದು ಮಾರ್ಗ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಸಮಾಜದ ಏಳಿಗೆಗೆ ರಾಜಬಕ್ಕಸದಿಂದ ಖರ್ಚು ಮಾಡಿ ಸಾಮೂಹಿಕವಾಗಿ ಇಂತಹ ಪೂಜೆಗಳನ್ನು ಮಾಡುತ್ತಿದ್ದರು. ಆದರೆ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಜ್ಯೋತಿಷ್ಯದ ಸರ್ವಶ್ರೇಷ್ಠತೆಯನ್ನು ಹಾಳು ಮಾಡುತ್ತಿದ್ದಾರೆ. ಉದಾಹರಣೆಗೆ, ರಾಹು ತುಂಬಾ ಕೆಟ್ಟದಾಗಿದೆ, 1 ಲಕ್ಷ ರೂಪಾಯಿ ಕೊಡಿ, ನಿಮಗೆ ರಾಹು ಕಾಡದಂತೆ ದೊಡ್ಡ ಹೋಮ ಮಾಡ್ತೀನಿ ಅಂತ ಭಯ ಹುಟ್ಟಿಸಿ ಪೂಜೆ ಮಾಡುವುದು. ರಾಹುವಿನ ದಾರಿ ಬದಲಾಯಿಸಲು ಜ್ಯೋತಿಷ್ಯಕಾರಕ ರಾಹುವಿನ ಮಾರ್ಗದರ್ಶಕನೇ? ಒಮ್ಮೆ ಯೋಚಿಸಿ. ಇಂತಹವರ ಕಾರಣಕ್ಕೆ ಜನರು ಸಂಪೂರ್ಣ ಜ್ಯೋತಿಷ್ಯವನ್ನೇ ಸುಳ್ಳು ಅಂತ ನಂಬುತ್ತಾರೆ. ಹೋಮದಿಂದ ರಾಹುವಿನ ದಾರಿ ಬದಲಾಗುತ್ತಾ? ಯೋಚಿಸಿ. ಬದಲಾಗಿ ದಾರಿ ಬದಲಾಗುವುದು ಹೋಮ ಮಾಡಿಸಿದವ ತಲೆಯ ಮೇಲಿನ ಸಾಲ. ಆ ಮನುಷ್ಯ ಮೊದಲೇ ಸಮಸ್ಯೆಗಳ ಸುಳಿಯಿಂದ ಬಳಲಿರುತ್ತಾನೆ. ಅವನಿಗೆ ಇನ್ನಷ್ಟು ಸಾಲದ ಹೊರೆ ಹೊರಿಸಿ ಸಾಲದ ಸುಳಿಗೆ ದೂಡುವ ಒಂದು ಉಪಾಯ ಆಗಿರದೆ ಮತ್ತೇನು ಲಾಭವಾದೀತು? ನಿಜವಾದ ಜ್ಯೋತಿಷಿ ಎಂದರೆ ಅವರು ನಿಮ್ಮ ಜನ್ಮ ಕುಂಡಲಿಯನ್ನು ತೆಗೆದು ಯಾವ ಗ್ರಹ ಎಲ್ಲಿದೆ, ಇದು ನಿಮಗೆ ಹೇಗೆ ಪರಿಣಾಮ ಬೀರಿದೆ ಮತ್ತು ಅದು ಯಾವ ವರ್ಷ ಯಾವ ತಿಂಗಳು ನಿಮಗೆ ವಿಮುಕ್ತಿ ಕೊಡುತ್ತೆ ಎಂದು ವಿವರಿಸಿ ಜಾತಕಕಾರನಿಗೆ ಮನೋಸ್ಥೈರ್ಯ ತುಂಬಿ ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು, ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಹೇಗೆ ನಿಭಾಯಿಸಬೇಕು ಪರಿಣಾಮಕಾರಿ ಮಾರ್ಗದರ್ಶನ ಮಾಡುತ್ತಾನೆ. ಅದರ ಬದಲಾಗಿ ಜಾತಕಕಾರನಿಗೆ ಭಯ ಹುಟ್ಟಿಸಿ ಹಣ ದೋಚುವುದಲ್ಲ. ಜೊತೆಗೆ ಪ್ರಕೃತಿ ನಮಗೆ ಸ್ವಾಭಾವಿಕವಾಗಿ ಹಲವಾರು ಉತ್ತಮ ಪರಿಹಾರ ಮಾರ್ಗವನ್ನು ನೀಡಿದೆ. ಅದನ್ನು ಅನುಸರಿಸಿದರೆ ಬಾಳು ಬಂಗಾರವಾಗುತ್ತದೆ ಅಂತ ಪರಿಹಾರ ಮಾರ್ಗ ಹೀಗಿವೆ. ನಿತ್ಯ ಜೀವನದಲ್ಲಿ ತುಳಸಿ ಆರಾಧನೆ, ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ದೀಪದ ಆರಾಧನೆ, ಶಿವನಿಗೆ ದೀಪದ ಆರಾಧನೆ, ಸುಬ್ರಹ್ಮಣ್ಯನಿಗೆ ದೀಪದ ಆರಾಧನೆ, ಗಣೇಶನ ದೀಪದ ಆರಾಧನೆ, ರಾಮನ ನಾಮಸ್ಮರಣೆ, ಹನುಮನ ನಾಮಸ್ಮರಣೆ, ಶನಿಯ ಆರಾಧನೆ, ಹನುಮಾನ್ ಚಾಲಿಸ್ ಹೇಳುವುದು ಕೇಳುವುದು, ಸುಂದರಖಂಡ ಪಾರಾಯಣ ಹೀಗೆ 10 ಹಲವು ಆರಾಧನೆಗಳ ಜೊತೆಗೆ ಮೆಡಿಟೇಷನ್ ಮಾಡುವುದು, ಮಂತ್ರ ಉಚ್ಚಾರಣೆ ಮಾಡುವುದು, ದೇವತೆಗಳ ಬೀಜ ಮಂತ್ರಗಳು ಪಠಿಸುವುದು, ಕೆಲವು ದೇವಸ್ಥಾನದಲ್ಲಿ ಸಾಧು ಸಂತರಿಗೆ ಅನ್ನದಾನ ಮಾಡುವುದು, ಜೀವನದ ಡಿಸಿಪ್ಲೈನ್ ಅಳವಡಿಸಿಕೊಳ್ಳುವುದು, ಹಾಗೆ ಸುಳ್ಳು ಹೇಳದಿರುವುದು, ಮೋಸ ಮಾಡದಿರುವುದು, ವಂಚನೆ ಮಾಡದಿರುವುದ, ಕಷ್ಟಪಟ್ಟು ದುಡಿಮೆ ಮಾಡುವುದು, ಇವುಗಳು ಮನುಷ್ಯನ ಮನಸ್ಸು, ಉಸಿರು, ಶಕ್ತಿಯನ್ನು ಸಮತೋಲನಕ್ಕೆ ತರುತ್ತವೆ.
ನಿಜವಾದ ಜ್ಯೋತಿಷ್ಯ ಜೀವನದಲ್ಲಿ ನಡೆಯೋ ಘಟನೆಗಳನ್ನು ನಿಲ್ಲಿಸುವುದಲ್ಲ, ಅದನ್ನು ಎದುರಿಸಲು ಶಕ್ತಿ ಮತ್ತು ಚೈತನ್ಯ ತುಂಬುವುದು. ಜ್ಯೋತಿಷ್ಯವನ್ನು ಮೋಸ ಅಂತ ನಂಬುವುದು ಸುಲಭ, ಆದರೆ ಮೋಸ ಮಾಡುವವರನ್ನು ಗುರುತಿಸಲು ನೀವು ವಿಫಲವಾಗಿರುವುದು ನಿಮ್ಮ ದೌರ್ಭಾಗ್ಯವೇ ಸರಿ. ಇಂದು ಜ್ಯೋತಿಷ್ಯದ ಗೌರವ ಕಡಿಮೆಯಾಗಿರುವ ಪ್ರಮುಖ ಕಾರಣಗಳು: ಫೇಕ್ ಪ್ರೆಡಿಕ್ಷನ್ಸ್, ಡ್ರಾಮಾ ಡಯಲಾಗ್ಸ್, ಭಯ ಹುಟ್ಟಿಸೋ ರೆಮಿಡೀಸ್, ನೊಂದವನಿಂದ ಅತಿಯಾದ ಹಣ ಸುಲಿಗೆ, ಎಲ್ಲರಿಗೂ ಒಂದೇ ಮಾತು ಹೇಳೋ ಜನರಲೈಸ್ಡ್ ಪ್ರೆಡಿಕ್ಷನ್ ಇವೆ. ಆದರೆ ನಿಜವಾದ ಜ್ಯೋತಿಷಿ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋದಿಲ್ಲ, ಬದಲಾಗಿ ಮಾರ್ಗದರ್ಶನ ಮಾಡುತ್ತಾನೆ. ಜ್ಯೋತಿಷ್ಯ ಎಂದರೆ ದಿಸ್ ಇಸ್ ಯುವರ್ ಡೆಸ್ಟಿನಿ ಅಲ್ಲ, ಅದು ದೀಸ್ ಆರ್ ಯುವರ್ ಪಾಸಿಬಿಲಿಟೀಸ್, ಚೂಸ್ ವೈಸ್ಲಿ ಅನ್ನೋದಕ್ಕೆ ಸಮಾನ. ಇದರ ಅರ್ಥ ಜ್ಯೋತಿಷ್ಯ ಪವಿತ್ರ, ಸುಳ್ಳು ಹೇಳುವವರು ಮಾತ್ರ ಕೇವಲ ಡ್ರಾಮಾ. ಆದ್ದರಿಂದ ಜ್ಯೋತಿಷ್ಯವನ್ನು ಸುಳ್ಳು ಅಂತ ಹೇಳೋ ಮೊದಲು ನೀವು ಯಾರನ್ನು ನಂಬುತ್ತಿದ್ದೀರೋ, ಯಾರ ಬಳಿ ಹೋಗುತ್ತಿದ್ದೀರೋ, ಅವರು ಶಾಸ್ತ್ರ ತಿಳಿದವರೋ ಅಥವಾ ಭಯ ಹುಟ್ಟಿಸುವ ವ್ಯಾಪಾರಿಗಳೋ, ಇದನ್ನೇ ಒಂದು ಬಾರಿ ಯೋಚಿಸಬೇಕಾಗಿದೆ. ಜ್ಯೋತಿಷ್ಯ ನಿಮ್ಮ ಜೀವನದ ಕಂಟ್ರೋಲರ್ ಅಲ್ಲ, ಅದು ದಾರಿದೀಪ. ಸುಳ್ಳು ಹೇಳುವವರು ಜ್ಯೋತಿಷ್ಯವನ್ನೇ ಕೆಡಿಸುತ್ತಿದ್ದಾರೆ, ಆದರೆ ನಿಜವಾದ ಜ್ಯೋತಿಷ್ಯ ಇಂದು ಕೂಡ ಸಾವಿರಾರು ಜನರ ಬದುಕು ಬದಲಿಸುತ್ತಿದೆ. ಆದ್ದರಿಂದ ಜ್ಯೋತಿಷ್ಯ ಸುಳ್ಳು ಅಲ್ಲ, ಸುಳ್ಳು ಹೇಳುವವರನ್ನು ನಂಬೋದು ಮಾತ್ರ ಸುಳ್ಳಾಗಿದೆ. ಜ್ಯೋತಿಷ್ಯ ಯಾವಾಗಲೂ ಸೂರ್ಯಚಂದ್ರರಷ್ಟೇ ಸತ್ಯ, ನಿತ್ಯ, ನಿರಂತರ. ನಮಸ್ಕಾರ. ಆಚಾರ್ಯ ಸತ್ಯನಾರಾಯಣ, ಶಿವಮೊಗ್ಗ.